मेरा सपना ये है कि पूरा अमेरिका वीजा लेने के लिए लाइन में खड़ा हो। ಟ್ರಂಪ್ ಮೋದಿ ನಡುವಿನ ಸಂಬಂಧದ ಮುಂದುವರಿಕೆ ಹೇಗಿರುತ್ತೆ? ಈ ಹಿಂದಿನ 14ನೇ ತಿದ್ದುಪಡಿಯನ್ನ ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ. ವಲಸಿಗರು ಮಿಲಿಟರಿ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಸುಂಕ ಇಳಿಕೆ ಮಾಡಿದ ಭಾರತ. ಗಡಿಪಾರು ಭೀತಿಯಿಂದ ವಿದ್ಯಾರ್ಥಿಗಳು ಹೆಚ್ಚುವರಿ ಕೆಲಸಗಳನ್ನ ಬಿಡ್ತಿದ್ದಾರೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಆರಂಭಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅದರ ಭಾಗವಾಗಿ ಇದೀಗ ಭಾರತೀಯ ಮೂಲದ ಅಕ್ರಮ ನಿವಾಸಿಗಳನ್ನ ಸ್ವದೇಶಕ್ಕೆ ವಾಪಸ್ ಕಳಿಸೋ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಸೂಕ್ತ ದಾಖಲೆಗಳು ಇಲ್ಲದೆ ಅಮೆರಿಕಾದಲ್ಲಿ ನೆಲೆಸಿದಂತ 205 ಮಂದಿ ಭಾರತೀಯರನ್ನ ಅಮೆರಿಕಾದ ಸ್ಯಾನ್ ಆಂಟೋನಿಯೋ ವಿಮಾನ ನಿಲ್ದಾಣದಿಂದ C-17 ಮಿಲಿಟರಿ ವಿಮಾನದ ಮೂಲಕ ಭಾರತಕ್ಕೆ ಕಳುಹಿಸಿಕೊಡಲಾಗಿದೆ. ಪ್ರತಿಯೊಬ್ಬರ ದಾಖಲೆಗಳನ್ನ ಸ್ಪಷ್ಟವಾಗಿ ಪರಿಶೀಲಿಸಿದ ಬಳಿಕವೇ ಇವರನ್ನ ವಾಪಸ್ ಕಳಿಸ್ಕೊಡ್ಲಾಗ್ತಾ ಇದೆ. ಅಕ್ರಮ ವಲಸಿಗರು ಇರೋ ವಿಮಾನವು ಮಾರ್ಗ ಮಧ್ಯೆ ಜರ್ಮನಿಯ ರಾಮ್ಸ್ಟೇನ್ನಲ್ಲಿ ಇಂಧನಕ್ಕಾಗಿ ಕೆಲ ಕಾಲ ತಂಗಲಿದ್ದು ಬಳಿಕ ನೇರವಾಗಿ ಪಂಜಾಬ್ನಲ್ಲಿ ಬಂದು ಇಳಿಯುತ್ತೆ ಅಂತ ಮೂಲಗಳು ತಿಳಿಸಿದೆ. ಅಮೆರಿಕದ ರಾಯಭಾರಿ ಕಚೇರಿ ಈ ಬೆಳವಣಿಗೆಗಳನ್ನ ಖಚಿತಪಡಿಸಿಕೊಳ್ಳೋಕೆ ನಿರಾಕರಿಸಿದೆ. ಆದ್ರೆ ಅಮೆರಿಕವು ತನ್ನ ವಲಸೆ ನೀತಿಯನ್ನ ಕಠಿಣಗೊಳಿಸ್ತಾ ಇದೆ, ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸ್ಕೊಡ್ತಾ ಇದೆ ಅಂತಷ್ಟೇ ಹೇಳಿದೆ. ಪ್ರತಿ ವರ್ಷನೂ ಅಮೆರಿಕ ಅಕ್ರಮ ವಲಸಿಗರನ್ನ ಅವರವರ ತವರು ರಾಜ್ಯಕ್ಕೆ ಕಳಿಸ್ಕೊಡ್ತಾ ಇದೆ. ಆದ್ರೂ ಸಹ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಭಾರತೀಯರನ್ನ ತವರಿಗೆ ಕಳಿಸ್ತಾ ಇದೆ. ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಗಡಿಪಾರು ಪ್ರಕ್ರಿಯೆಯನ್ನ ಟ್ರಂಪ್ ಸರ್ಕಾರ ಶುರು ಮಾಡಿದೆ. ಒಟ್ಟಾರೆ 1.5 ಲಕ್ಷ ಮಂದಿಯನ್ನ ಗಡಿಪಾರು ಮಾಡೋಕೆ ಅಮೆರಿಕ ನಿರ್ಧರಿಸಿದ್ದು 18,000 ಭಾರತೀಯರು ಅಕ್ರಮ ವಲಸಿಗರ ಪ್ರಾಥಮಿಕ ಪಟ್ಟಿಯೂ ಸಹ ಇದರಲ್ಲಿದೆ. ಅಮೆರಿಕಾದಲ್ಲಿ 7,25,000 ಮಂದಿ ಭಾರತೀಯರು ಅಕ್ರಮವಾಗಿ ನೆಲೆಸಿದ್ದು ಮೆಕ್ಸಿಕೋ, ಎಲ್ ಸಾಲ್ವಡೋರ್ ಬಳಿಕದ ಅತಿದೊಡ್ಡ ಅಕ್ರಮ ನಿವಾಸಿಗಳ ಸಂಖ್ಯೆ ಭಾರತದಾಗಿದೆ. ಅಕ್ರಮ ನಿವಾಸಿಗಳನ್ನ ವಾಪಸ್ ಕಳಿಸಿಕೊಡುವ ಅಮೆರಿಕದ ಕ್ರಮಕ್ಕೆ ಭಾರತದಿಂದ ಯಾವುದೇ ವಿರೋಧ ವ್ಯಕ್ತವಾಗಲಿಲ್ಲ. ಇನ್ನು ಆಗ್ಲೇ ಹೇಳಿದಾಗೆ ಅಮೆರಿಕಾದಲ್ಲಿ ಇರುವಂತಹ 7,25,000 ಅಕ್ರಮ ವಲಸೆಗಾರರಲ್ಲಿ ಅತಿ ಹೆಚ್ಚು ಪ್ರಜೆಗಳಿರೋದು ಗುಜರಾತ್ ಮೂಲದವರೇ. ಈಗಾಗಲೇ ಭಾರತ ಸರ್ಕಾರ ಅಮೆರಿಕಾಗೆ ತನ್ನ 18,000 ಪ್ರಜೆಗಳನ್ನ ವಾಪಸ್ ಹಿಂಪಡೆಯೋದಾಗಿ ಆಶ್ವಾಸನೆಯನ್ನ ಕೊಟ್ಟಿದೆ. ಇನ್ನು ಸುಮಾರು 6 ಗಂಟೆಗಳ ಹಿಂದೆ ಟೆಕ್ಸಾಸ್ನಿಂದ ಟೇಕ್ ಆಫ್ ಆದಂತಹ ಅಮೆರಿಕದ ಮಿಲಿಟರಿ ವಿಮಾನದಲ್ಲಿ ಅಕ್ರಮವಾಗಿ US ಪ್ರವೇಶಿಸಿದಂಥ ಒಟ್ಟು 205 ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ. ಈ ಗಡಿಪಾರು ಪ್ರಕ್ರಿಯೆಯಲ್ಲಿ ನವದೆಹಲಿಯ ಪಾಲ್ಗೊಳ್ಳುವಿಕೆಯ ಸ್ಪಷ್ಟ ಸೂಚನೆಯಾಗಿದ್ದು ಅಮೆರಿಕದ ಯುದ್ಧ ವಿಮಾನದಲ್ಲಿ ಮರಳುತ್ತಾ ಇರುವವರೆಲ್ಲರಿಗೂ ಭಾರತೀಯರು ಅಂತ ಕೇಂದ್ರ ಸರ್ಕಾರ ಖಚಿತಪಡಿಸಿಕೊಂಡಿದೆ. ಈ C-17 US ಮಿಲಿಟರಿ ವಿಮಾನವು ಭಾರತೀಯ ಪ್ರಜೆಗಳನ್ನ ಮನೆಗೆ ಕರ್ತಾ ಇರುವಂತಹ ಇತಿಹಾಸದ ಇದೇ ಮೊದಲ ಬಾರಿಗೆ ಅಮೆರಿಕದಿಂದ ಅಕ್ರಮ ವಲಸಿಗ ಭಾರತೀಯರು ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ. ಇನ್ನು ವರದಿ ಪ್ರಕಾರ ಕಳೆದ ವಾರ ಗ್ವಾಟೆಮಾಲಾ ದೇಶಕ್ಕೆ ಹಿಂದಿರುಗಿಸೋಕೆ ಒಬ್ಬ ಅಕ್ರಮ ವಲಸಿಗನ ಮೇಲೆ ಅಮೆರಿಕ ದೇಶ ತಲಾ $4,675 ವೆಚ್ಚ ಮಾಡಿದೆ. 1898ರಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ನ ಆದೇಶವೊಂದು ಅಮೆರಿಕದ ಖಾಯಂ ನಿವಾಸಿಗಳಾದ್ರೂ ಪೌರತ್ವಕ್ಕೆ ಅರ್ಹರಲ್ಲದ ಚೀನಾ ದಂಪತಿಗೆ ಹುಟ್ಟಿದ ಮಗುನೂ ಸಹ ಅಮೆರಿಕದ ಸಂಪೂರ್ಣ ಕಾನೂನುಬದ್ಧ ಸ್ಥಾನಮಾನ ಪಡೆಯೋ ಹಕ್ಕನ್ನ ಹೊಂದಿದ್ದಾನೆ ಅಂತ ಹೇಳುತ್ತೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಹೆತ್ತವರ ಪೈಕಿ ಒಬ್ರಾದ್ರೂ ಅಮೆರಿಕದ ಪ್ರಜೆ ಅಲ್ಲದೆ ಇದ್ರೆ ಅವರಿಗೆ ಅಮೆರಿಕದಲ್ಲಿ ಹುಟ್ಟಿದ ಮಕ್ಕಳನ್ನ ಅಮೆರಿಕದ ಪ್ರಜೆಗಳು ಅನ್ನೋದಾಗಿ ಮಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಟ್ರಂಪ್ ಹೊರಡಿಸಿರುವ ಸರ್ಕಾರಿ ಆದೇಶ ಹೇಳುತ್ತೆ. ಅಮೆರಿಕದ ಸಂವಿಧಾನಕ್ಕೆ ತರಲಾಗಿರುವಂತಹ ಈ ಹಿಂದಿನ 14ನೇ ತಿದ್ದುಪಡಿಯನ್ನ ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ ಅನ್ನೋದಾಗಿ ಟ್ರಂಪ್ ಆಡಳಿತ ವಾದಿಸಿದೆ. ಅಷ್ಟೇ ಅಲ್ಲ, ಅಮೆರಿಕದ ಕಾರ್ಯವ್ಯಾಪ್ತಿಗೆ ಒಳಪಡುವಂತಹ ಷರತ್ತು ಈಡೇರಿದ್ರೆ ಅನ್ನೋದನ್ನು ಸಹ ತನ್ನ ಹಿತಾಸಕ್ತಿಗೆ ಪೂರಕವಾಗಿ ವ್ಯಾಖ್ಯಾನಿಸೋಕೆ ಮುಂದಾಗಿದೆ. ಆದ್ರೆ ಅಮೆರಿಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾರ್ವತ್ರಿಕ ಪೌರತ್ವವನ್ನು ನೀಡಬೇಕು ಅನ್ನೋದಾಗಿ 14ನೇ ತಿದ್ದುಪಡಿ ಯಾವತ್ತೂ ಹೇಳಿಲ್ಲ. ಅಮೆರಿಕದಲ್ಲಿ ಹುಟ್ಟಿದ ಆದ್ರೆ ಅದರ ಕಾರ್ಯವ್ಯಾಪ್ತಿಗೆ ಒಳಪಡದ ವ್ಯಕ್ತಿಗಳನ್ನ 14ನೇ ತಿದ್ದುಪಡಿಯು ಯಾವತ್ತೂ ಜನ್ಮಸಿದ್ಧ ಪೌರತ್ವದಿಂದ ಹೊರಗಿಟ್ಟಿದೆ ಅಂತ ಟ್ರಂಪ್ ಸಹಿ ಹಾಕಿರುವ ಆದೇಶ ಹೇಳುತ್ತೆ. ಅಮೆರಿಕವನ್ನ ಅಕ್ರಮವಾಗಿ ಪ್ರವೇಶಿಸುವ ಜನರನ್ನ ಹೊರಗಿಡೋಕೆ ಈ ವ್ಯಾಖ್ಯಾನವನ್ನ ಬಳಸಬೇಕು ಅನ್ನೋದಾಗಿ ಅಮೆರಿಕದ ಬಲಪಂಥೀಯರು ಹೇಳ್ತಾನೆ ಬಂದಿದ್ದು ಅದನ್ನ ಈಗ ಜಾರಿಗೊಳಿಸಿದ್ದಾರೆ ಟ್ರಂಪ್. ಇದು ಭಾರತೀಯರ ಮೇಲೆ ತೀವ್ರ ಪರಿಣಾಮವನ್ನ ಬೀರೋದ್ರಲ್ಲಿ ಅನುಮಾನನೇ ಇಲ್ಲ. ಅಕ್ರಮ ಭಾರತೀಯ ವಲಸಿಗರ ಗಡಿಪಾರು US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಕ್ರಮ ವಲಸಿಗರ ವಿರುದ್ಧದ ಕಠಿಣ ನಿಲುವಿಗೆ ಅನುಗುಣ ಆಗಿದೆ.
ಜನವರಿ 20ಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಇಲ್ಲಿವರೆಗೂ ಸಹ ಪೆರು, ಹೊಂಡೂರಸ್, ಕೊಲಂಬಿಯಾ, ಗ್ವಾಟೆಮಾಲಾ ಹಾಗೂ ಇನ್ನಿತರ ದಕ್ಷಿಣ ಅಮೆರಿಕಾದ ದೇಶಗಳಿಗೆ ಇಲ್ಲಿಯವರೆಗೂ ಸಾವಿರಾರು ಮಂದಿ ಅಕ್ರಮ ವಲಸಿಗರನ್ನ ಮಿಲಿಟರಿ ವಿಮಾನಗಳ ಮೂಲಕ ವಾಪಸ್ ಕಳಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಅಮೆರಿಕಾಗೆ ಮುಂದಿನ ವಾರ ಆಗಮಿಸುವಂತೆ ಆಹ್ವಾನಿಸಿದ್ದಾರೆ. ಈ ಬಗ್ಗೆ ಶ್ವೇತಭವನದ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ 2ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ನಂತರ ಪ್ರಧಾನಿ ಮೋದಿ ಜೊತೆಗೆ ಜನವರಿ 27ಕ್ಕೆ ಮಾತನಾಡಿದ ಟ್ರಂಪ್, ಅಮೆರಿಕಾದಲ್ಲಿ ತಯಾರಿಸುವ ಉತ್ಪನ್ನಗಳನ್ನ ಭಾರತ ಖರೀದಿಸಿ ದ್ವಿಪಕ್ಷೀಯ ವಹಿವಾಟಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಅಂತ ಒತ್ತಿ ಹೇಳಿದ್ರು. ಅಮೆರಿಕಾದ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನ ವೃದ್ಧಿಸೋಕೆ, ಕೌಶಲ್ಯ ಭರಿತ ನಾಗರಿಕರಿಗೆ ತ್ವರಿತವಾಗಿ ವೀಸಾ ನೀಡೋಕೆ ಅಮೆರಿಕ ಸಿದ್ಧವಾಗಿದೆ. ಚೀನಾವನ್ನ ಎದುರಿಸೋ ಪ್ರಯತ್ನಗಳಲ್ಲಿ ಅಮೆರಿಕವು ಭಾರತವನ್ನ ಹೆಚ್ಚಿನ ಪಾಲುದಾರ ಅಂತ ಪರಿಗಣಿಸಿದೆ. ಇದರ ಜೊತೆಗೆ ಮೋದಿ ಅಮೆರಿಕ ಭೇಟಿಯು ವ್ಯಾಪಾರ ಸುಂಕಗಳ ಬಗ್ಗೆಯೂ ಸಹ ಒಳಗೊಂಡಿದೆ. ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸೋ ಬಗ್ಗೆ ಅಮೆರಿಕ ಅಧ್ಯಕ್ಷರು ಈ ಹಿಂದೆ ಬೆದರಿಕೆ ಹಾಕಿದ್ರು. ಈ ಮಧ್ಯೆ ಅಕ್ರಮ ಭಾರತೀಯ ಪ್ರಜೆಗಳ ಮೊದಲ ಸುತ್ತಿನ ಗಡೀಪಾರು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಇನ್ನು ಫೆಬ್ರವರಿ 2ಕ್ಕೆ ಅಮೆರಿಕದಾದ್ಯಂತ ಹಲವಾರು ನಗರಗಳಲ್ಲಿ ಅಕ್ರಮ ವಲಸಿಗರನ್ನ ಬಂಧಿಸಿ ವಾಪಸ್ ಅವರ ದೇಶಕ್ಕೆ ಕಳಿಸೋ ಟ್ರಂಪ್ ಸರ್ಕಾರದ ಕ್ರಮದ ವಿರುದ್ಧ ಬೃಹತ್ ಪ್ರತಿಭಟನೆಗಳು ನಡೆದಿತ್ತು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಈಗಾಗಲೇ ಹಣದುಬ್ಬರದಿಂದ ಹೆಚ್ಚು ಬೆಲೆ ಎದುರಿಸ್ತಾ ಇರುವಂತಹ ಅಮೆರಿಕನ್ ಪ್ರಜೆಗಳು ಅಕ್ರಮ ವಲಸಿಗರು ಹಿಂದಿರುಗಿದ್ರೆ ಇನ್ನೂ ಹೆಚ್ಚು ಬೆಲೆ ತೆರಬೇಕಾಗತ್ತೆ. ವ್ಯವಸಾಯ, ಕಟ್ಟಡ ನಿರ್ಮಾಣ, ಕೋಳಿ ಸಾಕಾಣಿಕೆ, ಕಸಾಯಿಖಾನೆ, ಮನೆಗೆಲಸ ಇತ್ಯಾದಿಗಳಿಗೆ ಕೆಲಸಗಾರರ ಕೊರತೆ ಹೆಚ್ಚಾಗತ್ತೆ. ಇದರ ಪರಿಣಾಮ ಆರ್ಥಿಕ ಸ್ಥಿತಿಯ ಮೇಲೂ ಸಹ ಉಂಟಾಗತ್ತೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕಾರ ಹಿಡಿಯುವಲ್ಲಿ ಭಾರತದ ವಲಸಿಗ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ರಿಪಬ್ಲಿಕನ್ ಪಕ್ಷಕ್ಕೆ ಮತ ಹಾಕಿದವರಲ್ಲಿ ಅಮೆರಿಕದ ನಿವಾಸಿಗಳಾಗಿರುವಂತಹ ಭಾರತದ ಬಲಪಂಥೀಯ ಸಮುದಾಯದವರೇ ಹೆಚ್ಚಾಗಿದ್ರು. ಟ್ರಂಪ್ ಗೆಲುವಿಗೆ ಬಿಜೆಪಿ ಹಾಗೂ RSS ಕಾರ್ಯಕರ್ತರು ಭಾರತದಲ್ಲಿ ಪೂಜೆ, ಹವನ ಮುಂತಾದವುಗಳನ್ನು ಕೈಗೊಂಡಿದ್ರು. ಪ್ರಧಾನಿ ಮೋದಿ ಅಮೆರಿಕಾಗೆ ಭೇಟಿಯ ನಿರ್ದಿಷ್ಟ ದಿನಾಂಕವನ್ನ ಸೂಕ್ತ ಸಮಯದಲ್ಲಿ ಪ್ರಕಟಿಸಲಾಗುವುದು ಅಂತ ಭಾರತದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಸೊ ವರದಿಗಳ ಪ್ರಕಾರ ಅಮೆರಿಕವು ಭಾರತದ ಜೊತೆಗೆ ಅತಿ ದೊಡ್ಡ ವ್ಯಾಪಾರ ಪಾಲುದಾರಿಕೆಯನ್ನ ಹೊಂದಿದೆ. ಉಭಯ ದೇಶಗಳ ನಡುವಿನ ವ್ಯಾಪಾರವು 2023-24ರಲ್ಲಿ $118 ಶತಕೋಟಿ ದಾಟಿದೆ. ಭಾರತ ಇದೇ ವರ್ಷದಲ್ಲಿ ಅಮೆರಿಕದಿಂದ $32 ಶತಕೋಟಿ ಉತ್ಪನ್ನಗಳನ್ನ ಆಮದು ಮಾಡಿಕೊಂಡಿತ್ತು. ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ US ಸೇರಿದಂತೆ ವಿದೇಶಗಳಲ್ಲಿ ಕಾನೂನು ಬಾಹಿರವಾಗಿ ವಾಸಿಸ್ತಾ ಇರುವಂತಹ ಭಾರತೀಯ ಪ್ರಜೆಗಳ ಕಾನೂನುಬದ್ಧ ವಾಪಸಾತಿಗೆ ನವದೆಹಲಿ ಮುಕ್ತವಾಗಿದೆ ಅಂತ ಈ ಹಿಂದೆನೆ ಘೋಷಿಸಿದ್ರು. ಅದೇ ರೀತಿ ಅಕ್ರಮ ಭಾರತೀಯ ವಲಸಿಗರನ್ನ ಸ್ವೀಕರಿಸುವಾಗ ಭಾರತ ಸರಿಯಾಗಿರೋದನ್ನೇ ಮಾಡುತ್ತೆ ಅಂತ ಪ್ರಧಾನಿ ಮೋದಿ ಕೂಡ ಭರವಸೆಯನ್ನ ಕೊಟ್ಟಿದ್ರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸೊ ಬ್ಲೂಮ್ಬರ್ಗ್ ನ್ಯೂಸ್ ವರದಿ ಪ್ರಕಾರ ಡೊನಾಲ್ಡ್ ಟ್ರಂಪ್ ಆಡಳಿತ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ ಸುಮಾರು 18,000 ಭಾರತೀಯ ವಲಸಿಗರನ್ನ ಗುರುತಿಸಿದೆ. ಭಾರತ ಈ ಅಂಕಿಅಂಶಗಳನ್ನ ಒಪ್ಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ದೇಶದ ಅಕ್ರಮ ನಿವಾಸಿಗಳನ್ನ ಸ್ವೀಕರಿಸೋಕೆ ಭಾರತ ಸಿದ್ಧವಿದೆ ಅಂತ ಈಗಾಗಲೇ ವಿದೇಶಾಂಗ ಸಚಿವರು ಸಹ ಹೇಳಿದ್ದಾರೆ. ಭಾರತವೂ ಕೂಡ ಅಕ್ರಮ ವಲಸಿಗರ ವಿರೋಧಿಸತ್ತೆ, ಯಾಕಂದ್ರೆ ಅದು ಹಲವು ಸಂಘಟಿತ ಅಪರಾಧಗಳ ಜೊತೆಗೆ ತಳಕು ಹಾಕೊಂಡಿರತ್ತೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಸೊ ಸೂಕ್ತ ದಾಖಲೆಗಳನ್ನ ನೀಡಿದ್ರೆ ರಾಷ್ಟ್ರೀಯತೆಯನ್ನ ಪರಿಶೀಲಿಸಿ ಅಕ್ರಮವಾಗಿ ನೆಲೆಸಿರೋರನ್ನ ವಾಪಸ್ ತೆಗೆದುಕೊಳ್ಳಲಿದ್ದೇವೆ ಅಂತ ಹೇಳಿದ್ರು. ಸೊ ಕೇವಲ ಅಮೆರಿಕ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ದೇಶದಲ್ಲಿ ಅವಧಿ ಮೀರಿದ ಭಾರತೀಯ ಪ್ರಜೆಗಳು ನೆಲೆಸಿದ್ರೆ ಅಥವಾ ಅವರು ಸರಿಯಾದ ದಾಖಲೆಗಳಿಲ್ಲದೆ ನಿರ್ದಿಷ್ಟ ದೇಶದಲ್ಲಿ ಇದ್ರೆ ನಾವು ಅವರನ್ನ ಹಿಂದಕ್ಕೆ ಕರೆಸ್ಕೊಳ್ತೇವೆ. ನಾವು ಅವರ ರಾಷ್ಟ್ರೀಯತೆಯನ್ನ ಪರಿಶೀಲಿಸಿ ಅವರ ಸುರಕ್ಷಿತ ಮರಳುವಿಕೆಯನ್ನ ಖಾತರಿಪಡಿಸ್ತೇವೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಹೊಸದಿಲ್ಲಿಯಲ್ಲಿರುವಂತಹ US ರಾಯಭಾರ ಕಚೇರಿಯ ವಕ್ತಾರ, ಅಮೆರಿಕ ತನ್ನ ಗಡಿಯನ್ನ ಸುರಕ್ಷಿತಗೊಳಿಸೋ ಕಾರ್ಯಕ್ಕೆ ಚಾಲನೆ ನೀಡಿದೆ, ವಲಸೆ ಕಾನೂನುಗಳನ್ನ ಬಿಗಿಗೊಳಿಸಿದ್ದು ಅಕ್ರಮ ವಲಸಿಗರನ್ನ ದೇಶದಿಂದ ಗಡಿಪಾರ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಸೊ ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ವಿದೇಶದಿಂದ ಆಮದಾಗುವಂತ ದುಬಾರಿ ಮೋಟಾರ್ ಸೈಕಲ್ಗಳು, ಕಾರುಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನ ಗಣನೀಯವಾಗಿ ಕಡಿತ ಮಾಡಿದೆ. ಈ ಫೆಬ್ರವರಿಯಲ್ಲಿಯೇ ಪ್ರಧಾನಿ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಡ್ತಾರೆ. ಈ ಭೇಟಿ ಸಮಯದಲ್ಲೇ ಸುಂಕ ಕಡಿಮೆ ಮಾಡೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಭಾರತದಿಂದ ಅಮೆರಿಕಾಗೆ ಆಮದಾಗುವಂತ ವಸ್ತುಗಳ ಮೇಲೆ ನಾವು ತೆರಿಗೆ ವಿಧಿಸೋದಿಲ್ಲ, ಆದ್ರೆ ಅಮೆರಿಕದಿಂದ ಭಾರತಕ್ಕೆ ಹೋಗುವ ವಸ್ತುಗಳ ಮೇಲೆ ಭಾರಿ ತೆರಿಗೆ
ತೆರಿಗೆನ ವಿಧಿಸಲಾಗುತ್ತೆ. ಇನ್ನು ಮುಂದೆ ಈ ರೀತಿ ಆಗೋಕ್ ಬಿಡೋದಿಲ್ಲ. ಅವರು ಎಷ್ಟು ಪ್ರಮಾಣದ ತೆರಿಗೆನ ವಿಧಿಸ್ತಾರೋ ಅಷ್ಟೇ ಪ್ರಮಾಣದ ತೆರಿಗೆನ ನಾವು ವಿಧಿಸ್ತೇವೆ ಅಂತ ಹೇಳಿದ್ರು. ಈ ಎಚ್ಚರಿಕೆಯ ಬೆನ್ನಲ್ಲೇ ಈ ಬಾರಿ ಬಜೆಟ್ನಲ್ಲಿ ಕಸ್ಟಮ್ಸ್ ಸುಂಕವನ್ನ ಕಡಿಮೆ ಮಾಡಲಾಗಿದೆ. ಬಜೆಟ್ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 1600 cc ವರೆಗಿನ ಎಂಜಿನ್ ಸಾಮರ್ಥ್ಯ ಹೊಂದಿರುವ ಸಂಪೂರ್ಣವಾಗಿ ಬಿಲ್ಡ್ ಅಪ್ ಯೂನಿಟ್ಗಳಾಗಿ ಆಮದು ಮಾಡಿಕೊಳ್ಳುವಂತ ಹೈ ಎಂಡ್ ಮೋಟಾರ್ ಸೈಕಲ್ಗಳ ಆಮದು ಸುಂಕವನ್ನ ಹಿಂದಿನ 50% ಬದಲು 10% ಕಡಿತಗೊಳಿಸಿ 40% ವಿಧಿಸಲಾಗುವುದು ಅಂತ ಘೋಷಿಸಿದ್ರು. ಈಗ ಅಮೆರಿಕ ಕಳಿಸ್ಕೊಡ್ತಾ ಇರುವಂತಹ ಅಕ್ರಮ ವಲಸಿಗರನ್ನ ಭಾರತ ಖುಷಿಯಿಂದ ಕರೆಸ್ಕೊಳ್ತಾ ಇದೆ. ಆದ್ರೆ ಇವರೆಲ್ಲ ಅಮೆರಿಕಾಗೆ ಯಾಕಾಗಿ ಹೋಗಿದ್ರು, ಅದು ಕೂಡ ಅಕ್ರಮವಾಗಿ ಅನ್ನೋ ಬಗ್ಗೆ ಯಾರು ಸಹ ಚರ್ಚೆನೆ ಮಾಡೋದಿಲ್ಲ. ಲಕ್ಷಗಟ್ಲೆ ಜನ ಭಾರತ ಬಿಟ್ಟು ಅಮೆರಿಕಾದಲ್ಲಿ ಜೀವನ ನಡೆಸೋಕ್ ಹೋಗ್ತಿದ್ದಾರೆ ಅಂತಂದ್ರೆ ಯಾಕಾಗಿ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಇದಕ್ಕೆ ಭಾರತದ ವಿದೇಶಾಂಗ ಸಚಿವರು ಏನಂತ ಉತ್ತರ ಕೊಡ್ತಾರೆ? ಇನ್ನು ಅಮೆರಿಕಾದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರುವಂತ ಸಾಕಷ್ಟು ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಖರ್ಚು ವೆಚ್ಚವನ್ನ ನಿಭಾಯಿಸಿಕೊಳ್ಳೋಕೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ಈ F1 ವೀಸಾದಲ್ಲಿರುವಂತಹ ವಿದ್ಯಾರ್ಥಿಗಳು ವಾರಕ್ಕೆ 20 ಗಂಟೆ ಕೆಲಸ ಮಾಡೋ ಅವಕಾಶ ಕೂಡ ಇದೆ. ಸೊ ಅದಾಗಿಯೂ ಹೆಚ್ಚಿನ ಸಮಯ ಕೆಲಸ ಮಾಡಿ ಅಲ್ಲಿನ ಭಾರೀ ಖರ್ಚುಗಳನ್ನ ಅವ್ರು ನಿರ್ವಹಣೆ ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ, ಗ್ಯಾಸ್ ಸ್ಟೇಷನ್ಸ್ಗಳಲ್ಲಿ, ಕೆಫೆಗಳಲ್ಲಿ ಸೇರಿದಂತೆ ಇತರ ಮಳಿಗೆಗಳಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ. ಹೊಸ ಆಡಳಿತದ ವಲಸೆ ನೀತಿಗಳು ಕಠಿಣ ಆಗ್ತಾ ಇದೆ. ಈ ವಿದ್ಯಾರ್ಥಿಗಳಿಗೂ ಸಹ ಗಡಿಪಾರು ಭೀತಿ ಇದೆ. ಇವರೆಲ್ಲರೂ ಸಹ ಇದೇ ಭೀತಿಯಿಂದ ಕೆಲಸವನ್ನ ಬಿಡ್ತಿದ್ದಾರೆ. ಇನ್ನು ಪಾರ್ಟ್ ಟೈಮ್ ಕೆಲಸ ತೋರಿದ ಬಳಿಕ ಅಲ್ಲಿನ ಖರ್ಚು ವೆಚ್ಚ ನಿರ್ವಹಣೆ ಕೂಡ ಇವರಿಗೆ ಕಷ್ಟ ಆಗುತ್ತೆ. ಭಾರತದಿಂದ ಹೋಗುವಾಗಲೇ ಬ್ಯಾಂಕ್ಗಳಲ್ಲಿ ಭಾರೀ ಸಾಲ ಮಾಡಿಕೊಂಡು ಹಲವು ವಿದ್ಯಾರ್ಥಿಗಳು ಹೋಗಿದ್ದು ಮುಂದಿನ ಭವಿಷ್ಯದ ಬಗ್ಗೆ, ಗಡಿಪಾರು ಮಾಡೋ ಬಗ್ಗೆ ಎಲ್ಲರೂ ಸಹ ಚಿಂತೆಗೀಡಾಗಿದ್ದಾರೆ. ಇನ್ನು ಅಮೆರಿಕದ ನಿರ್ಧಾರಗಳಿಂದ ಭಾರತ ಕಂಪಿಸಿರೋದಂತೂ ಸುಳ್ಳಲ್ಲ. ಈ ಹಿಂದೆ ಮೋದಿ ಒಂದು ಡೈಲಾಗ್ ಅನ್ನ ಹೊಡೆದಿದ್ರು, ಭಾರತದ ವೀಸಾ ತಗೊಳ್ಳೋಕೆ ಕ್ಯೂನಲ್ಲಿ ನಿಲ್ತಾರೆ ಅಂತ. मेरा सपना ये है कि पूरा अमेरिका वीजा लेने के लिए लाइन में खड़ा हो. 2012ರಲ್ಲಿ ಮೋದಿ ಹೇಳಿರುವಂತ ಮಾತಿದು. ಮೋದಿ ಆಡಳಿತಕ್ಕೆ ಬಂದು ಈಗ 11ನೇ ವರ್ಷ. ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ? ಕ್ಯೂ ಎಷ್ಟು ದೊಡ್ಡದಿದೆ ಅಂತಂದ್ರೆ ಬಹುಶಃ ಭಾರತಕ್ಕೆ ವೀಸಾ ಕೊಟ್ಟು ಸಾಕಾಗಿರ್ಬೋದು ಅಂತ ಅನ್ಸುತ್ತೆ. ಇದು ನಿಜವಾದ ಮೋದಿ ಆಡಳಿತ. ಅಮೆರಿಕಾದಲ್ಲಿದ್ದು ಭಾರತದ ಮಧ್ಯಮ ವರ್ಗಕ್ಕೆ ದೇಶ ಪ್ರೇಮವನ್ನ ಬೋಧಿಸುವ ಭಾರತೀಯ ಅನಿವಾಸಿಗಳಾಗಿರುವಂತಹ ಮೋದಿ ಅಭಿಮಾನಿಗಳು ಟ್ರಂಪ್ ಅನ್ನೋ ಬಿಸಿ ತುಪ್ಪವನ್ನ ನುಂಗೋಕೂ ಆಗದೆ ಉಗುಳೋಕೂ ಆಗದೆ ಎದುರಿಸು ಬಿಡ್ತಿದ್ದಾರೆ. ಅಮೆರಿಕ ತನ್ನ ಮಿತ್ರ ಅನ್ನೋದನ್ನ ಸಾಬೀತುಪಡಿಸೋಕೆ ಹರಸಾಹಸ ನಡೆಸ್ತಾನೆ ಬಂದಿರುವಂತಹ ಮೋದಿ ನೇತೃತ್ವದ ಸರ್ಕಾರ ಇದೀಗ ಅಮೆರಿಕದ ನಿರ್ಧಾರಗಳಿಂದ ಆಗಬಹುದಾದಂತಹ ಅನಾಹುತಗಳನ್ನ ಸರಿದೂಗಿಸೋಕೆ ಮತ್ತು ಅಮೆರಿಕವನ್ನ ಮನವೊಲಿಸೋಕೆ ಗರಿಷ್ಠ ಪ್ರಯತ್ನ ನಡೆಸ್ತಾ ಇದೆ. ಅಕ್ರಮ ವಲಸಿಗರಲ್ಲಿ ಗುಜರಾತ್ ಮೂಲದ ಜನರೇ ಹೆಚ್ಚಿರೋದು ಗಮನಾರ್ಹ. ಸೊ ಭಾರತದಲ್ಲಿ ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗ, ಆರ್ಥಿಕ ಹಿಂಜರಿತ, ರಾಜಕೀಯ ಅರಾಜಕತೆ ಇವೆಲ್ಲವೂ ಸಹ ಅಧಿಕೃತ ಮತ್ತು ಅಕ್ರಮ ವಲಸೆಗಳನ್ನ ಹೆಚ್ಚಿಸ್ತಾ ಇದೆ. ಇದೀಗ ಅಮೆರಿಕ ಇದನ್ನೇ ಭಾರತಕ್ಕೆ ತಿರುಗುಬಾಣವಾಗಿ ಬಳಸಿಕೊಂಡಿದೆ. ಬಹುಶಃ ಈ ನಿರ್ಧಾರಗಳ ಮೂಲಕ ಭಾರತದ ಮೇಲೆ ಪರೋಕ್ಷ ಒತ್ತಡಗಳನ್ನ ಹಾಕಿ ತನ್ನ ಹಿತಾಸಕ್ತಿಯನ್ನು ಸಾಧಿಸೋದು ಕೂಡ ಟ್ರಂಪ್ ಗುರಿಯಾಗಿರಬಹುದು. ಮುಂದಿನ ದಿನಗಳಲ್ಲಿ ಈ ಬಿಕ್ಕಟ್ಟುಗಳನ್ನ ಭಾರತ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ಟ್ರಂಪ್ ಒತ್ತಡಕ್ಕೆ ಸಿಲುಕಿ ಇಂಧನ ಮತ್ತು ರಕ್ಷಣಾ ಒಪ್ಪಂದಗಳಿಗೆ ಸಂಬಂಧಿಸಿ ಭಾರತವು ರಷ್ಯಾ ಸೇರಿದಂತೆ ಅಮೆರಿಕ ವಿರೋಧಿ ದೇಶಗಳ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧಗಳನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಟ್ರಂಪ್ ಮೋದಿ ನಡುವಿನ ಸಂಬಂಧದ ಮುಂದುವರಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.